ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಬಂಧನವಾಗಿದ್ದು ಎಸ್ಐಟಿ ಅಧಿಕಾರಿಗಳಿಂದ ಸ್ವಇಚ್ಛಾ ಹೇಳಿಕೆ ದಾಖಲಾಗಿದೆ. ನಿನ್ನೆ ರೇವಣ್ಣಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು. ರೇವಣ್ಣಗೆ ಪ್ರಶ್ನೆ ಮಾಡಿ ಉತ್ತರ ಪಡೆದಿದ್ದಾರೆ ಅಧಿಕಾರಿಗಳು. ಅಪಹರಣದ ಬಗ್ಗೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಎಸ್ಐಟಿಯಿಂದ ಪ್ರಶ್ನೆ. ಕಿಡ್ನಾಪ್ ಹಿಂದಿನ ಉದ್ದೇಶ ಏನು ಅದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಜೊತೆಗೆ ಈಗಾಗಲೇ ಈ ಕಿಡ್ನಾಪ್ ಪ್ರಕರಣದಲ್ಲಿ 2ನೇ ಆರೋಪಿ ಬಂಧಿತ ಸತೀಶ್ ಬಾಬು, ಆತ ನಿಮಗೆ ಪರಿಚಯವಾ? ಸತೀಶ್ ಬಾಬು ಮೂಲಕ ತಾವು ಕಿಡ್ನಾಪ್ ಮಾಡಿಸೋದಕ್ಕೆ ಹೇಳಿದ್ರ? ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆದರೆ ಸ್ವಇಚ್ಛಾ ಹೇಳಿಕೆಗೆ ಸಹಿ ಹಾಕೋದಿಲ್ಲ ಅಂತಿದ್ದಾರೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ಗೂ ನನಗೂ ಯಾವ ಸಂಬಂಧವೂ ಇಲ್ಲ, ನಾನೇ ಮಾಡಿಸಿದ್ದೇನೆ ಅಂತ ನೀವು ಬರ್ಕೊಂಡಿದ್ದೀರಿ, ನೀವು ಯಾರ ಅಣತಿ ಅಂತ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇದೆ, ನಾನು ಯಾವ ಹೇಳಿಕೆಗೂ ಸಹಿ ಹಾಕಲ್ಲ ಅಂತ ಹೇಳಿದ್ದಾರೆ ರೇವಣ್ಣ. ಸ್ವಇಚ್ಛಾ ಹೇಳಿಕೆಗೆ ಸಹಿ ಮಾಡಿಲ್ಲ ಮಾಜಿ ಸಚಿವ ರೇವಣ್ಣ ಸಹಿ ಮಾಡಲು ನಿರಾಕರಿಸಿದ್ದಾರೆ ಅಂತ ಎಸ್ಐಟಿ ನಮೂದಿಸಿಕೊಂಡಿದೆ. ಸಹಿ ಮಾಡಿ ಕೇಸ್ ಫೈಲ್ನಲ್ಲಿ ಮಾಡಿಕೊಂಡಿರುವಂತಹ ಎಸ್ಐಟಿ ಸಹಿ ಮಾಡಿಲ್ಲ ಅನ್ನೋದನ್ನ ಅಲ್ಲಿ ನಮೂದಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಎಸ್ಐಟಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ಯಾವ ರೀತಿಯ ಪ್ರಶ್ನೆಗಳನ್ನ ಈಗ ಅವ್ರಿಗೆ ಎದುರಿಸ್ತಾ ಇದ್ದಾರೆ? ಯಾವುದಕ್ಕೂ ಸಹಕರಿಸ್ತಾ ಇಲ್ವಾ ಅಥವಾ ಒಪ್ಕೊಳ್ತಾ ಇಲ್ವಾ? ಅವರನ್ನ ಕೇಳಿದಂತಹ ಪ್ರಶ್ನೆಗಳಿಗೆ ಸಮಂಜಸ ಉತ್ತರಗಳು ಸಿಗ್ತಾ ಇದೆಯಾ, ಹೇಗೆ ಅಂತ? ಪ್ರತಿಮಾ, ಹೌದು, ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಏನು ಈಗಾಗಲೇ ಎಚ್.ಡಿ. ರೇವಣ್ಣರವನ್ನ ಬಂಧನವನ್ನು ಮಾಡಿ ವಿಚಾರಣೆಗೊಳಪಡಿಸಿರ್ತಕ್ಕಂಥ ಎಸ್ಐಟಿ ತಂಡಕ್ಕೆ ಯಾವುದೇ ರೀತಿಯಂತಹ ಮಾಹಿತಿಗಳನ್ನ ಏನು ರೇವಣ್ಣರವರು ಹೇಳ್ತಾ ಇಲ್ಲ. ಅಂದ್ರೆ ಅವ್ರು ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡ್ತಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಅವರು ಮೊದಲಿನಿಂದ ಹೇಳ್ತಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ನನ್ನನ್ನ ಸುಖ ಸುಮ್ಮನೆ ಏನು ಬಂಧನವನ್ನ ಮಾಡಿದ್ದಾರೆ, ಸಿಲುಕಿಸಲಾಗಿದೆ ಅನ್ನೋದನ್ನ ಕೂಡ ಹೇಳಿರ್ತಕ್ಕಂಥ ಈ ಪ್ರಕರಣಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರ್ತಕ್ಕಂಥ ಪ್ರಮುಖವಾಗಿ ನಿನ್ನೆ ಸಾಂದರ್ಭಿಕ ಪ್ರಶ್ನೆಗಳನ್ನ ಕೇಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ರೆ ಎಸ್ಐಟಿ ಅಧಿಕಾರಿಗಳು ಆ ವೇಳೆಗೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ನನಗೆ ಯಾವ ಪ್ರಕರಣವೂ ಗೊತ್ತಿಲ್ಲ, ನಾನು ಯಾರನ್ನೂ ಕೂಡ ಕಿಡ್ನಾಪ್ ಮಾಡುವಂತ ಯಾರು ಕೂಡ ನಾನು ಹೇಳಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಎಸ್ಐಟಿ ಅಧಿಕಾರಿಗಳ ಮುಂದೆ. ನೀವು ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ನೀವು ಯಾರ ಅಣತಿಯ ಮೇರೆಗೆ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ನನಗೆ ಗೊತ್ತಿದೆ, ಎಲ್ಲವೂ ನನಗೆ ಗೊತ್ತಿದೆ, ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಏನು ಸ್ಪಷ್ಟವನ್ನ ಪಡಿಸಿದ್ದಾರೆ. ಸದ್ಯ ಈ ಒಂದು ನಿನ್ನೆ ಏನು ಆ ಒಂದು ಹೇಳಿಕೆಯನ್ನು ಪಡೆದ ನಂತರ ಸ್ವಇಚ್ಛಾ ಹೇಳಿಕೆಯಲ್ಲಿ ಒಂದು ಏನು ಅವರ ಸಹಿಯನ್ನ ಹಾಕಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳ ನಂತರ ಅವರು ಹೇಳಿಕೆಯನ್ನು ಪಡ್ಕೊಂಡು ನಂತರ ಸಹಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ. ಆ ವೇಳೆಗೆ ಅವರು ನಾನು ಸಹಿ ಹಾಕೋದಿಲ್ಲ, ನಾನು ಕಾನೂನು ರೀತಿಯ ನಾನು ಹೋರಾಟವನ್ನ ಮಾಡ್ತೇನೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥ. ಸದ್ಯ ಇವತ್ತು ಕೂಡ ಏನು 10 ಗಂಟೆ ನಂತರ ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಚೇರಿ ಅಂದ್ರೆ ಸಿಐಡಿ ಕಚೇರಿಗೆ ಬಂದಿರತಕ್ಕಂಥ. ಇವತ್ತು ಕೂಡ ವಿಚಾರಣೆ ಇದೆ, 4 ದಿನ ವಿಚಾರಣೆ ನಡೆಸಲಾಗುತ್ತೆ. ಅಲ್ಲಿ ಪ್ರಮುಖವಾಗಿ ಇವತ್ತು ಕೂಡ ಎಫ್ಐಆರ್ ನ ಆಧಾರದ ಮೇರೆಗೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಲಾಗುತ್ತೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನಿರೀಕ್ಷೆ ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ವಕೀಲರನ್ನ ಕೂಡ ಈಗಾಗಲೇ ಭೇಟಿ ಮಾಡಲಾಗಿದೆ. 9:45ರಿಂದ 10:45ವರೆಗೂ ಕೂಡ ಏನೋ ಒಂದು ಅನುಮತಿ ಇರತಕ್ಕಂಥದ್ದು. ವಕೀಲರನ್ನ ಭೇಟಿ ಮಾಡಲಿಕ್ಕೆ 1 ಗಂಟೆಗಳ ಕಾಲ ಅನುಮತಿ ಇದೆ. ಹಾಗಾಗಿ ಅವರನ್ನ ಭೇಟಿ ಮಾಡಿದ ನಂತರ ವಿಚಾರಣೆಗೆ ಹಾಜರಾಗ್ತಾರೆ, ಅಂದ್ರೆ ವಿಚಾರಣೆಗೆ ಕೂತ್ಕೊಳ್ತಾರೆ. ಅಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಪ್ರಶ್ನೆಗೆ ಯಾವ ರೀತಿ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರತಿಮಾ, ಮಂಜು, ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಹೋಗುತ್ತೆ? 4 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಈಗ ಆರಂಭದಲ್ಲೇ ಯಾವ ಪ್ರಶ್ನೆಗಳಿಗೂ ಕೂಡ ರೇವಣ್ಣ ಉತ್ತರ ಕೊಡ್ತಿಲ್ಲ ಅಂತಂದ್ರೆ, ಈಗ A2 ಆರೋಪಿ ಏನಿದ್ದಾರೆ ಸತೀಶ್ ಬಾಬು, ಅವರು ಕೊಟ್ಟಂತಹ ಹೇಳಿಕೆಗಳನ್ನ ಆಧರಿಸಿ ಈಗ ಮುಂದಿನ ಪ್ರಕ್ರಿಯೆಗಳು ಸಾಗುತ್ತೆ. ಅದಕ್ಕೆ ಇವರನ್ನ ಪ್ರಶ್ನಿಸುವಂತಹ ಚಾನ್ಸಸ್ ಇದೆಯಾ? ಇವರು ಹೀಗೆ ಹೇಳಿದ್ದಾರೆ, ನೀವೇನ್ ಹೇಳ್ತೀರಿ ಅನ್ನುವಂಥ ಅರ್ಥದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದು? ಹೌದು ಪ್ರತಿಮಾ, ಪ್ರಮುಖವಾಗಿ ಇವತ್ತು ಏನಿರುತ್ತೆ, ಇವತ್ತು ವಿಚಾರಣೆನ ಮಾಡಲಾಗುತ್ತೆ. ಏನು ಎಚ್.ಡಿ. ರೇವಣ್ಣರನ್ನ ನಾಳೆ ಬಹುಶಃ ಅವ್ರನ್ನ ಮಹಜರ್ಗೆ ಸ್ಥಳ ಮಹಜರ್ಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಸದ್ಯ ಈಗ ವಿಚಾರಣೆ ಹಂತ ಹೇಗಿರುತ್ತೆ ಅನ್ನೋದನ್ನ ನೋಡಿದಾಗ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ತನ್ನ ಮಗನನ್ನ ಏನು ಸತೀಶ್ ಬಾಬಣ್ಣ ಏನಿದ್ದಾನೆ ಆತ ಬಂದು ನನ್ನ ತಾಯಿಯನ್ನ ಭವಾನಿ ರೇವಣ್ಣ ಅವರು ಹೇಳಿದ್ರು ಮನೆಗೆ ಕೆಲಸಕ್ಕೆ ಬರ್ಬೇಕಂತ ಹೇಳಿ ಕರ್ಕೊಂಡೋದ್ರು ಅನ್ನೋದನ್ನ ಸಂಬಂಧಪಟ್ಟಂತೆ ಅವರನ್ನ ಒಂದಷ್ಟು ವಿಚಾರಣೆನ ಮಾಡ್ತಾ ಹೋಗ್ತಾರೆ. ಅಂದ್ರೆ ನೀವೇನಾದ್ರೂ ಕೆಲಸಕ್ಕೆ ಬರುವಂತೆ ಹೇಳಿದ್ರ ಅವ್ರನ್ನ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಈ ರೀತಿಯಾದಂತಹ ಹಲವು
ಪ್ರಶ್ನೆಗಳನ್ನ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಪ್ರಶ್ನೆಗಳಿಗೆ ಎಚ್ ಡಿ ರೇವಣ್ಣರಿಂದ ಉತ್ತರವನ್ನ ಪಡೆಯುವಂತ ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು, ನಾನು ಯಾರನ್ನು ಅಂದ್ರೆ ಇದ್ರ ಜೊತೆ ಅಂದ್ರೆ ಕರೆದ್ರ ಅಥವಾ ಕಿಡ್ನಾಪ್ ಮಾಡಿದ್ರ ಅನ್ನೋದನ್ನ ಕೂಡ ಕೇಳ್ತಾ ಹೋಗ್ತಾರೆ. ಆದ್ರೆ ಅವರು ಅದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಒಂದು ಅಂತಂದ್ರೆ, ನಾನು ಯಾರಿಗೂ ಕಿಡ್ನಾಪ್ ಮಾಡುವಂತೆ ಹೇಳಿಲ್ಲ, ಮತ್ತೆ ನನ್ನ ಕಿಡ್ನಾಪ್ಗೂ ನನಗೂ ಸಂಬಂಧ ಇಲ್ಲ, ಇದು ನನ್ನ ಮೇಲೆ ಸುಖ ಸುಮ್ಮನೆ ಈ ಒಂದು ಪ್ರಕರಣವನ್ನು ಹಾಕ್ಸಿದ್ದಾರೆ ಅನ್ನೋದೊಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು, ಅಂದ್ರೆ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಕೂಡ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಅದೇ ರೀತಿಯಾಗಿ ಹೇಳ್ತಿದ್ರೆ, ಇನ್ನು ನಾಳೆ ಮಹಾಜರ್ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಇರ್ತಂದ್ರೆ, ಈ ರೀತಿಯಾಗಿ ಈ ಒಂದು ಸ್ಥಳದಲ್ಲಿ ನೀವು ಇಟ್ಟಿದ್ರೆ ಅಂದ್ರೆ ಏನೋ ಸಂತ್ರಸ್ತೆ ಏನಿದ್ರು ಆ ಸಂತ್ರಸ್ತೆ ಸ್ಥಳಕ್ಕೆ ಕರ್ಕೊಂಡೋಗಿ ಇಲ್ಲಿ ಇಟ್ಟಿದ್ರಂತೆ ಅನ್ನೋದನ್ನ ಕೂಡ ಮಹಾಜರನ್ನ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಹಾಗಾಗಿ ನಾಳೆ ಮಹಾಜರ ಕರ್ಕೊಂಡು ಹೋಗುವ ಸಾಧ್ಯತೆಗಳು ತೀರಾ ಇರುತ್ತೆ. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.